ನಮಸ್ಕಾರ, ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ಗೆ. ಈ ವಿಡಿಯೋದಲ್ಲಿ ನಾವು ಬಹಳ ಅಸಾಧ್ಯ ಮತ್ತು ಸೂಕ್ಷ್ಮ ವಿಷಯವನ್ನು ಚರ್ಚಿಸೋಣ. ಹೆಣ್ಣು ಕಾಮದೃಷ್ಟಿಯಿಂದ ಗಂಡಸರ ಯಾವ ಭಾಗಗಳು ನೋಡಿದ್ರೆ ಅವಳಿಗೆ ಉದ್ರೇಕ ಆಗುತ್ತೆ ಎಂಬ ವಿಷಯದಲ್ಲಿ ಮಾತನಾಡುತ್ತೇವೆ. ಎಲ್ಲ ಮನಸ್ಸಿನ ಅಂಶಗಳನ್ನು ಪ್ರತಿ ವ್ಯಕ್ತಿಯ ಗುಣ ಹಾಗೂ ಜೀವನ ಶೈಲಿಯ ಬಣ್ಣದಲ್ಲಿ ಬಣ್ಣಿಸಲಾಗುತ್ತದೆ. ಕಾಮವಿದ್ಯೆ ಎಂಬುದು ಮಾನವ ಪ್ರಜ್ಞೆಯ ಮುಖ್ಯ ಭಾಗವಾಗಿದೆ. ಇದು ಎಲ್ಲಾ ಮಹಿಳೆಯರನ್ನು ಅಥವಾ ಪುರುಷರನ್ನು ಒಂದೇ ರೀತಿಯಲ್ಲಿರುವಂತೆ ಮಾಡುವುದು ಸಾಧ್ಯವಿಲ್ಲ. ಎಲ್ಲರೂ ತಮ್ಮದೇ ಆದ ಮನೋಭಾವಗಳನ್ನು ಹೊಂದಿದ್ದಾರೆ. ಆದರೆ ಸಾಮಾನ್ಯವಾಗಿ ಹೆಣ್ಣುಗಳು ಪುರುಷರ ಯಾವುದಾದರೂ ಅಂಗಗಳನ್ನು ನೋಡುವಾಗ ಉದ್ದೀಪನಗೊಳ್ಳುತ್ತಾರೆ ಎಂಬ ಬಗ್ಗೆ ಮಾಹಿತಿ ನೀಡುವುದು ಈ ವಿಡಿಯೋ ಉದ್ದೇಶವಾಗಿದೆ. 1. ಕಣ್ಣುಗಳು. ಮೊದಲು, ಆಕರ್ಷಣೆಯ ಪ್ರಮುಖ ಅಂಗವು ಕಣ್ಣುಗಳು. ಬಹಳಷ್ಟು ಹೆಣ್ಣುಗಳು ಪುರುಷರ ಕಣ್ಣುಗಳನ್ನು ನೋಡಿದಾಗ ಉದ್ದೀಪನಗೊಳ್ಳುತ್ತಾರೆ. ಕಣ್ಣುಗಳು ಅವನ ಭಾವನೆಗಳನ್ನು, ಉತ್ಸಾಹವನ್ನು ಮತ್ತು ನಿಷ್ಠೆಯನ್ನು ವ್ಯಕ್ತಪಡಿಸುತ್ತವೆ. ಶಕ್ತಿಮತ್ತಾದ ಕಣ್ಣುಗಳು ಬಾಧಕವಾಗಿ ನೋಡಿದಾಗ ಅವಳ ಮನಸ್ಸಿನಲ್ಲಿ ಕಾಮದೃಷ್ಟಿಯಲ್ಲೂ ಉದ್ದೀಪನಗೊಳ್ಳಬಹುದು. 2. ದೇಹದ ಶಾರೀರಿಕ ಭಾಗಗಳು. ಪುರುಷರ ದೇಹದ ಶಾರೀರಿಕ ರೂಪಗಳು, ಉದಾಹರಣೆಗೆ ಅವರ ಕೀಲುಗಳು, ಭುಜಗಳು ಮತ್ತು ಎತ್ತನೆಯ ಮೈಕಟ್ಟುಗಳು ಹೆಚ್ಚಿನ ಹೆಣ್ಣುಗಳನ್ನು ಆಕರ್ಷಿಸುತ್ತವೆ. ಶಕ್ತಿಮತ್ತಾದ ದೇಹ, ಸರಿಯಾದ ಆಯಾಮಗಳು ಮತ್ತು ತಾನು ಹಿಡಿದಂತಹ ಆಪ್ಷನ್ಗಳಿಗಾಗಿ ಅವಳು ಹೆಚ್ಚು ಆಕರ್ಷಿತಳಾಗುತ್ತಾಳೆ. 3. ಕಿವಿಗೆ ಎಚ್ಚರಿಕೆ ಮೂಡಿಸುವ ಧ್ವನಿಗಳು. ಗಂಡಸರ ಧ್ವನಿ ಶಕ್ತಿಯಾದ, ದಪ್ಪ ಧ್ವನಿಯು ಕೆಲವೊಮ್ಮೆ ಹೆಣ್ಣುಮಕ್ಕಳ ಮನಸ್ಸಿನಲ್ಲಿ ಬೇರೆಯಂತೆ ಉದ್ದೀಪನಗೊಳ್ಳುತ್ತದೆ. ಶಕ್ತಿಯಾಗಿರುವ ಧ್ವನಿ ಅವಳ ಮನಸ್ಸಿನಲ್ಲಿ ಕಾಮದೃಷ್ಟಿಯನ್ನು ಮತ್ತಷ್ಟು ಹೆಚ್ಚಿಸಬಹುದು. 4. ನಗು. ಗಂಡಸರ ನಗು, ಹಾಲು ಚೆಲ್ಲುವಂತಹ ನಗು ಅಥವಾ ಸಮಾಧಾನಗೊಳ್ಳುವ ನಗು ಹೆಣ್ಣುಗಳನ್ನು ಆಕರ್ಷಿಸಲು ಒಂದು ಪ್ರಮುಖ ಅಂಶವಾಗಿದೆ. ಮುಗುಳ್ನಗೆ ನಗುವಿನ ಆಕರ್ಷಕತೆ ಗಂಭೀರ ನಗುವಿನ ಮಧ್ಯೆ ಇದ್ದು, ಈ ನಗುಗಳು ಹೆಣ್ಣುಮಕ್ಕಳ ಮನಸ್ಸಿನಲ್ಲಿ ಒಳ್ಳೆಯ ರೀತಿಯ ಉದ್ದೀಪನದ ಅನುಭವವನ್ನು ಮೂಡಿಸಬಹುದು. 5. ವೈಯಕ್ತಿಕ ಶ್ರದ್ಧೆ ಮತ್ತು ನಂಬಿಕೆಗಳು. ಮಹಿಳೆಯರು ಪುರುಷರ ಆತ್ಮಸಂಕಲ್ಪವನ್ನು, ಶ್ರದ್ಧೆಯನ್ನು ಮತ್ತು ನಿರ್ಣಯಾತ್ಮಕತೆಯನ್ನು ಗಮನಿಸುತ್ತಾರೆ. ಇವು ಆಕರ್ಷಕವೆಂದು ಕಂಡು ಕಾಮದೃಷ್ಟಿಯಿಂದ ಕೂಡ ಒಳ್ಳೆಯ ಪ್ರಭಾವ ಬೀರುವಂತಹವು. 6. ದೇಹದ ಕಟುಬೋಧೆ. ಅದೇ ರೀತಿ ಗಂಡಸರ ದೇಹದ ಕಟುಬೋಧೆಯು ಹೆಚ್ಚು ಹತ್ತಿರದಲ್ಲಿ ನಡೆಯುತ್ತಿದ್ದರೆ ಅವಳ ಮನಸ್ಸಿನಲ್ಲಿ ಒಂದು ಶಕ್ತಿ ಮತ್ತು ನಿರ್ಣಯವನ್ನು ವ್ಯಕ್ತಪಡಿಸುತ್ತದೆ. ಇದು ಕೆಲವು ಸಮಯದಲ್ಲಿ ಆಕರ್ಷಕತೆಯ ಒಂದು ಮುಖ್ಯ ಭಾಗವಾಗಿ ಪರಿಣಮಿಸುತ್ತದೆ. 7. ವ್ಯಾಯಾಮದ ಮೇಲೆ ಕಾಳಜಿ. ಗಂಡಸರ ವ್ಯಾಯಾಮದ ನಿರ್ವಹಣೆ, ಆರೈಕೆ ಮತ್ತು ಶಾರೀರಿಕ ಆರೋಗ್ಯವು ಹೆಚ್ಚು ಆಕರ್ಷಕವಾಗುತ್ತದೆ. ಇದು ಹೆಣ್ಣುಮಕ್ಕಳಿಗೆ ಬುದ್ಧಿಮತ್ತೆಯ ಏರಿಕೆಗೆ ಸಹಾಯ ಮಾಡುತ್ತದೆ ಮತ್ತು ಕಾಮದೃಷ್ಟಿಯಿಂದ ಕೂಡ ಉದ್ದೀಪನಗೊಳ್ಳಬಹುದು. 8. ಉಸಿರು, ಶ್ವಾಸೋಚ್ಛ್ವಾಸ. ಪುರುಷರ ಉಸಿರು, ಶ್ವಾಸೋಚ್ಛ್ವಾಸ ಅಥವಾ ಅವನ ದೇಹದ ಶಕ್ತಿ ಅನಿಸಿಕೊಳ್ಳುವ ಬಗೆಯು ಹೆಣ್ಣುಮಕ್ಕಳಿಗೆ ಉದ್ದೀಪನಗೊಳ್ಳಲು ಸಹಾಯ ಮಾಡಬಹುದು. ಒಬ್ಬ ಪುರುಷನ ಉಸಿರು, ಶ್ವಾಸೋಚ್ಛ್ವಾಸದ ಬಗ್ಗೆಯೂ ಹೆಚ್ಚಿನ ಅರ್ಥವನ್ನು ನೀಡಬಹುದು. ಇದು ಅವನ ದೇಹದ ಶಕ್ತಿಯ ಪರಿಮಾಣವನ್ನು ತೋರಿಸುತ್ತದೆ. 9. ಸರಿಯಾದ ನಡವಳಿಕೆ. ಪುರುಷನ ಸರಿಯಾದ ನಡವಳಿಕೆ ಹೆಣ್ಣುಮಕ್ಕಳ ಮನಸ್ಸಿನಲ್ಲಿ ಒಂದು ಶಕ್ತಿಯನ್ನು ಉಂಟುಮಾಡುತ್ತದೆ. ಇದರಿಂದ ಅವಳು ಹೆಚ್ಚು ಆಕರ್ಷಿತಳಾಗುತ್ತಾಳೆ. 10. ಸೌಕರ್ಯತೆ ಮತ್ತು ಆರಾಮ. ಪುರುಷನ ಸೌಕರ್ಯತೆ ಮತ್ತು ಆರಾಮ, ಹೇಗೆ ಅವನು ತನ್ನ ದೇಹವನ್ನು ತಾಳಿಸಿಕೊಳ್ಳುತ್ತಾನೆ, ಹೇಗೆ ತನ್ನನ್ನು ತಾನೇ ಹೊತ್ತಿರುತ್ತಾನೆ, ಇದು ಹೆಣ್ಣುಮಕ್ಕಳ ಮನಸ್ಸಿನಲ್ಲಿ ಉದ್ದೀಪನದ ಅನುಭವವನ್ನು ನೀಡುತ್ತದೆ. 11. ಬುದ್ಧಿಮತ್ತೆ ಮತ್ತು ಮಾತು. ಮಹಿಳೆಯರಿಗೆ ಪುರುಷನ ಬುದ್ಧಿಮತ್ತೆ ಹಾಗೂ ಅವರ ಮಾತಿನ ಶೈಲಿಯು ದೊಡ್ಡ ಪ್ರಭಾವ ಬೀರಬಹುದು. ಒಬ್ಬ ಪುರುಷನು ಹೇಗೆ ಮಾತನಾಡುತ್ತಾನೆ, ತಮ್ಮ ಆಲೋಚನೆಗಳನ್ನು ಹೇಗೆ ಪ್ರತಿಪಾದಿಸುತ್ತಾನೆ, ಅವರು ಹೇಗೆ ವಿವೇಕದಿಂದ ಮತ್ತು ಜಾಣ್ಮೆಯಿಂದ ತೀರಾ ಸಂಕೀರ್ಣವಾದ ವಿಚಾರಗಳನ್ನು ಸ್ಪಷ್ಟಪಡಿಸುತ್ತಾರೆ ಎಂಬುದರಿಂದ ಹೆಣ್ಣುಮಕ್ಕಳು ಆಕರ್ಷಿತರಾಗಬಹುದು. ಬುದ್ಧಿವಂತಿಕೆಯಿಂದ ತುಂಬಿದ ಮಾತುಗಳು ಮತ್ತು ಸಂವಹನ ಶಕ್ತಿಯು ಕಾಮದೃಷ್ಟಿಯಿಂದ ಕೂಡ ಉದ್ದೀಪನಗೊಳ್ಳಲು ಕಾರಣವಾಗಬಹುದು. 12. ವ್ಯಕ್ತಿತ್ವ ಮತ್ತು ಸ್ವಭಾವ. ಗಂಡಸರ ವ್ಯಕ್ತಿತ್ವ, ಅವರು ಹೇಗೆ ನಡೆದುಕೊಳ್ಳುತ್ತಾರೆ, ಸುತ್ತಮುತ್ತಲಿನವರೊಂದಿಗೆ ಹೇಗೆ ವರ್ತಿಸುತ್ತಾರೆ ಎಂಬುದು ಹೆಣ್ಣುಮಕ್ಕಳಿಗೆ ಅತ್ಯಂತ ಮಹತ್ವದ ಅಂಶವಾಗಿದೆ. ಪುರುಷನ ಸ್ವಭಾವ, ನಿಷ್ಠೆ, ಸಹಾನುಭೂತಿ, ದಯಾಳುತೆಯೂ ಕೂಡ ಮಹಿಳೆಯರನ್ನು ಆಕರ್ಷಿಸುತ್ತವೆ. ಒಬ್ಬ ಪುರುಷನ ಬಲಿಷ್ಠ ವ್ಯಕ್ತಿತ್ವ, ತನ್ನ ನಂಬಿಕೆಗಳಲ್ಲಿ ದೃಢವಾಗಿರುವ ವ್ಯಕ್ತಿತ್ವವು ಮಹಿಳೆಯ ಮನಸ್ಸಿನಲ್ಲಿ ಒಂದು ಶಕ್ತಿಯ ಅನುಭವವನ್ನು ಮೂಡಿಸಬಹುದು. ಇದರಿಂದ ಉದ್ದೀಪನವಾಗಬಹುದು. 13. ಬಾಹ್ಯ ಸ್ಪರ್ಶ. ಹೆಣ್ಣುಗಳು ಗಂಡಸರ ತಲೆ, ತೋಳ ಮತ್ತು ಕೈಗಳನ್ನು ನೋಡಿ ಅವನ ಬಾಹ್ಯ ಶಕ್ತಿಯನ್ನು, ಆರಾಮದಾಯಕತೆಯನ್ನು ಮತ್ತು ಪ್ರೀತಿ ವ್ಯಕ್ತಪಡಿಸುವ ಸಾಮರ್ಥ್ಯವನ್ನು ಗುರುತಿಸುತ್ತಾರೆ.
ಪುರುಷನ ಶಕ್ತಿಮತ್ತಾದ ತೋಳ, ಆಪ್ಯಾಯಿತವಾದ ತಾಳುಗಳು ಮತ್ತು ಸೌಮ್ಯ ಸ್ಪರ್ಶವು ಅವರ ಕಾಮದೃಷ್ಟಿಯನ್ನು ಜಾಗೃತಗೊಳಿಸಬಹುದು. 14 ತೋರಿಕೆ ಮತ್ತು ಹತ್ತಿರಿಕೆಗೆಲ್ಲ ಧ್ಯಾನ. ಹೆಣ್ಣು ಮಕ್ಕಳಿಗೆ ಪುರುಷನ ಹತ್ತಿರಿಕೆ ಅವರ ವ್ಯಕ್ತಿತ್ವವನ್ನು ಹೇಗೆ ತೋರಿಸುತ್ತಾರೆ, ತಮ್ಮ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸುತ್ತಾರೆ ಎಂಬುದರಿಂದ ಉದ್ದೀಪನವಾಗಬಹುದು. ಈ ಹತ್ತಿರಿಕೆಗಳು ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಪುರುಷನ ಶಕ್ತಿಯ ಅಂದಾಜನ್ನು ಕೊಡಬಹುದು ಮತ್ತು ಅವರ ಮನಸ್ಸಿನಲ್ಲಿ ಕಾಮದೃಷ್ಟಿಯ ಅನುಭವವನ್ನು ನೀಡಬಹುದು. 15 ನಿಸರ್ಗದ ಜೊತೆಗಿನ ಸಂಬಂಧ. ಹೆಣ್ಣು ಮಕ್ಕಳಿಗೆ ಪುರುಷನು ನಿಸರ್ಗದೊಂದಿಗೆ ಹೇಗೆ ಸಂಬಂಧ ಹೊಂದುತ್ತಾನೆ ಎಂಬುದರ ಮೇಲೆ ಹೆಚ್ಚು ಕಾಳಜಿ ಇರುತ್ತದೆ. ಒಬ್ಬ ಪುರುಷನು ನಿಸರ್ಗವನ್ನು ಹೇಗೆ ಗಮನಿಸುತ್ತಾನೆ, ಜೀವಗಳಿಗೆ, ಪ್ರಾಣಿಗಳಿಗೆ ಮತ್ತು ಪರಿಸರಕ್ಕೆ ತೋರಿಸುವ ಪ್ರೀತಿ ಮತ್ತು ಕಾಳಜಿ ಇವರ ಮನಸ್ಸಿನಲ್ಲಿ ಶ್ರದ್ಧೆಯ ಒಂದು ರೂಪವನ್ನು ಉಂಟುಮಾಡಬಹುದು. ಇದು ಅಂತರಂಗದಿಂದ ಉದ್ದೀಪನಗೊಳ್ಳಲು ಸಹಾಯ ಮಾಡಬಹುದು. 16 ನಿಜವಾದ ಪ್ರೀತಿ ಮತ್ತು ಸ್ಪಷ್ಟತೆ. ನಿಜವಾದ ಪ್ರೀತಿ, ಸತ್ಯವಾದ ಭಾವನೆಗಳು ಮತ್ತು ಸ್ಪಷ್ಟತೆಯು ಪುರುಷನ ದೇಹದ ಯಾವ ಭಾಗದಲ್ಲಾದರೂ ಕಂಡುಬಂದರೆ ಅದು ಮಹಿಳೆಯರಿಗೆ ಆಕರ್ಷಕವಾಗುತ್ತದೆ. ಹೆಣ್ಣು ಮಕ್ಕಳಿಗೆ ಪ್ರೀತಿ, ಭರವಸೆ ಮತ್ತು ದೃಢವಾದ ಸಂಬಂಧವನ್ನು ಕಾಣಲು ಇಚ್ಛೆಯಿರುತ್ತದೆ, ಇದರಿಂದ ಅವರು ಕಾಮದೃಷ್ಟಿಯಿಂದ ಉದ್ದೀಪನಗೊಳ್ಳಬಹುದು. 17 ಪ್ರಗತಿ ಮತ್ತು ಉತ್ಸಾಹ. ಪುರುಷನು ತನ್ನ ಜೀವನದಲ್ಲಿ ಹೇಗೆ ಪ್ರಗತಿಯನ್ನು ಮಾಡುತ್ತಾನೆ, ಅವರ ಉತ್ಸಾಹ, ಹೊಸ ಉದ್ದಿಮೆಗಳನ್ನು ನಡೆಸುವ ಸಾಮರ್ಥ್ಯ ಮತ್ತು ಅವರ ಜೀವನದಲ್ಲಿ ಹೆಚ್ಚು ಶ್ರದ್ಧೆಯನ್ನು ತೋರಿಸುವ ರೀತಿಯನ್ನು ಕಂಡು ಹೆಣ್ಣು ಮಕ್ಕಳಿಗೆ ಅವನ ಮೇಲಿನ ಗೌರವ ಹೆಚ್ಚಾಗುತ್ತದೆ. ಇದು ಆಕರ್ಷಕವಾಗುತ್ತಿದ್ದು ತಮ್ಮ ಮನಸ್ಸಿನಲ್ಲಿ ಉದ್ದೀಪನಗೊಳ್ಳಲು ಕಾರಣವಾಗಬಹುದು. 18 ಸರಳತೆ ಮತ್ತು ಪ್ರಾಮಾಣಿಕತೆ. ಪ್ರಾಮಾಣಿಕತೆ, ಸರಳತೆ ಮತ್ತು ಗಂಭೀರತನವು ಪುರುಷನಲ್ಲಿ ಹೆಚ್ಚು ಆಕರ್ಷಕ ಅಂಶವಾಗಿದೆ. ಹೆಣ್ಣು ಮಕ್ಕಳು ಗಂಡಸರ ಈ ಗುಣಗಳ ಮೇಲೆ ವಿಶೇಷ ಒಲವು ಇಟ್ಟುಕೊಳ್ಳುತ್ತಾರೆ. ಒಬ್ಬ ಪುರುಷನು ಪ್ರಾಮಾಣಿಕವಾಗಿ ನಡೆದುಕೊಂಡಾಗ, ಅವನು ಸರಳವಾಗಿ ವರ್ತಿಸಿದಾಗ ಮತ್ತು ಅವನು ಗಂಭೀರತೆಯಿಂದ ತನ್ನ ಜೀವನವನ್ನು ನಡೆಸಿದಾಗ ಇದು ಹೆಣ್ಣು ಮಕ್ಕಳಲ್ಲಿ ಉದ್ದೀಪನಗೊಳ್ಳಲು ಕಾರಣವಾಗಬಹುದು. 19 ಗಮ್ಯ ಮತ್ತು ನಿರ್ಣಯ. ಪುರುಷನ ಗಮ್ಯ, ನಿರ್ಣಯ ಮತ್ತು ಜೀವನದ ಗುರಿಗಳು ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಒಂದು ಬಲವನ್ನು ಉಂಟುಮಾಡಬಹುದು. ಗಂಡಸರ ದೃಢ ನಿರ್ಣಯ, ಅವರು ಹೇಗೆ ತಮ್ಮ ಗುರಿಗಳನ್ನು ಸಾಧಿಸುತ್ತಾರೆ ಮತ್ತು ಅವರು ಹೇಗೆ ತಮ್ಮ ಜೀವನವನ್ನು ನಿರ್ವಹಿಸುತ್ತಾರೆ ಎಂಬುದನ್ನು ಗಮನಿಸಿದಾಗ ಇದು ಹೆಣ್ಣು ಮಕ್ಕಳಿಗೆ ಒಳ್ಳೆಯ ರೀತಿಯ ಉದ್ದೀಪನವನ್ನು ನೀಡಬಹುದು. 20 ಜೀವನದ ಅಭಿಪ್ರಾಯಗಳು ಮತ್ತು ಪೋಷಣೆ. ಹೆಣ್ಣು ಮಕ್ಕಳಿಗೆ ಪುರುಷನು ತನ್ನ ಕುಟುಂಬ, ಸ್ನೇಹಿತರು ಮತ್ತು ಸಾಮಾಜಿಕ ಸಂಬಂಧಗಳ ಮೇಲೆ ಕಾಳಜಿ ಇಡುವ ರೀತಿಯು ಬಹಳ ಮುಖ್ಯವಾಗಿದೆ. ಒಬ್ಬ ಪುರುಷನು ತನ್ನ ಸಂಬಂಧಗಳನ್ನು ಎಷ್ಟು ಶ್ರದ್ಧೆಯಿಂದ ಸಾಗಿಸುತ್ತಾನೆ ಎಂಬುದನ್ನು ನೋಡಿದಾಗ ಇದರಿಂದ ಅವರು ಹೆಚ್ಚು ಆಕರ್ಷಿತರಾಗಬಹುದು. ಈ ಪ್ರೀತಿಯ, ಕಾಳಜಿಯ ಮತ್ತು ಶ್ರದ್ಧೆಯ ಅನುಭವವು ಕಾಮದೃಷ್ಟಿಯಿಂದ ಉದ್ದೀಪನಗೊಳ್ಳಲು ಸಹಾಯ ಮಾಡಬಹುದು. ಸಮಾರೋಪ. ಹೆಣ್ಣು ಮಕ್ಕಳಿಗೆ ಪುರುಷರ ಆಕರ್ಷಕತೆಯ ಮೂಲ ಬಾಹ್ಯ ಶಕ್ತಿಯಲ್ಲಿದೆ, ಆದರೆ ಇದು ಬಹಳ ದೈನಂದಿನ, ಆಂತರಿಕ ಗುಣಗಳಿಂದ ಕೂಡ ಕೂಡಿದೆ. ಕಣ್ಣುಗಳು, ದೇಹದ ಭಾಗಗಳು, ಧ್ವನಿ, ನಗು, ವ್ಯಕ್ತಿತ್ವ, ಬುದ್ಧಿಮತ್ತೆ ಮತ್ತು ಸಹಾನುಭೂತಿ ಇವೆಲ್ಲ ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ವಿಶೇಷವಾದ ಮತ್ತು ಶಕ್ತಿಯುತ ಉದ್ದೀಪನವನ್ನು ಉಂಟುಮಾಡಬಹುದು. ಈ ಅಂಶಗಳು ಯಾವತ್ತಿಗೂ ಶಾಶ್ವತ ಅಲ್ಲ, ಆದರೆ ಒಬ್ಬ ಹೆಣ್ಣು ಒಬ್ಬ ಪುರುಷನ ಮೇಲಿನ ತನ್ನ ವೈಯಕ್ತಿಕ ಭಾವನೆಗಳನ್ನು ಅನುಭವಿಸಲು ಸಹಾಯ ಮಾಡುವ ಅಂಶಗಳಾಗಬಹುದು. ಈ ವಿಡಿಯೋ ನಿಮಗೆ ಉದ್ದೀಪನದ, ಆನಂದದ ಮತ್ತು ತಿಳಿವಳಿಕೆಯ ಅನುಭವವನ್ನು ನೀಡಿರುತ್ತದೆ. ನೀವು ಈ ವಿಚಾರದಲ್ಲಿ ಏನನ್ನು ಯೋಚಿಸುತ್ತೀರಿ? ನಮ್ಮ ಚಾನೆಲ್ನ ಇತರ ವಿಡಿಯೋಗಳನ್ನು ವೀಕ್ಷಿಸಲು ಮತ್ತು ಹೊಸ ವಿಚಾರಗಳನ್ನು ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.